ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನ್ ಸ್ಪೆಷಲ್ ಅಂದ್ರೆ ಇವತ್ತು ಮಾರ್ಚ್ 15 ನನ್ನ ಬರ್ತ್ಡೇ. ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದೀನಿ ಯೂಟ್ಯೂಬ್ಗೆ. ನನ್ನ ಫ್ರೆಂಡ್ ನನಗೋಸ್ಕರ ಕೇಕ್ ಕಳ್ಸಿದ್ರು, ಅದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಚಿಕ್ಕ ಕೇಕ್ ಕಟ್ಟಿಂಗ್ ಮಾಡಿ ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇವಾಗ ಕೇಕ್ ಕಟ್ಟಿಂಗ್ ಮಾಡಿ ಅದಾದ್ಮೇಲೆ ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅದನ್ನ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಮೀ. ಚಪ್ಪಾಳೆ ತಟ್ಟಿ ಹಿಡ್ಕೊಂಡು ವಿಡಿಯೋ ಮಾಡಿ. ನನ್ನ ಬರ್ಡೇ ಟೈಮಲ್ಲಿ ಏನು ಸ್ಪೆಷಲ್ ಅಂದರೆ ವರ್ಷನೂ ನನ್ನ ಮಗಳು ದೊಡ್ಡ ಮಗಳು ಬರ್ಡೇನು ಮಾರ್ಚ್ 14. ಅದಾಗಿ ನೆಕ್ಸ್ಟ್ ಡೇಗೆ ನನ್ನ ಬರ್ಡೇ ಮಾರ್ಚ್ 15. ಈ ಸಲ ಅವಳಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ಅವಳಿಗೆ ಮಾರ್ಚ್ 14 ಸೆಲೆಬ್ರೇಷನ್ ಏನು ಮಾಡಲಿಲ್ಲ. ನೆಕ್ಸ್ಟ್ ಡೇಗೆ ಮಾಡಿ, ಇವತ್ತು ಬೇಡ ನನಗೆ ಅಂತ ಹೇಳಿದ್ರು. ಎಕ್ಸಾಮ್ ಟೆನ್ಷನ್ ಇರುತ್ತಲ್ವಾ. ನನ್ನ ಬರ್ಡೇ ದಿನ ಅವಳಿಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ, ಹಂಗಾಗಿ ಸಂಡೇ ಇಟ್ಕೊಂಡಿದ್ವಿ ಅವಳ ಬರ್ಡೇ ಸೆಲೆಬ್ರೇಷನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಹತ್ತಿದ್ದಾಳೆ, ಖುಷಿ ಪಟ್ಟಿದ್ದಾಳೆ. ಮತ್ತು ನಾನು ಏನೇನು ಗಿಫ್ಟ್ ಕೊಟ್ಟಿದ್ದೀನಿ ಅವಳಿಗೆ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನು ನೋಡಿ. ನಂದು ಮತ್ತು ನನ್ನ ಮಗಳದು ಇಬ್ರದ್ದು ಒಟ್ಟೊಟ್ಟಿಗೆ ಬರ್ತಡೇ ಇರೋದ್ರಿಂದ ಊರಿಂದ ಅಮ್ಮ ಮತ್ತೆ ತಮ್ಮ ಅವ್ರ ವೈಫು ಎಲ್ರು ಬಂದಿದ್ರು. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷಿ ಬಂದಿದ್ದು. ಈಗ ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಗಿಫ್ಟ್ಗೆ ಹೋಗ್ತಾ ಇದೀವಿ. ಅಂದ್ರೆ ನನಗೆ ಏನು ಗಿಫ್ಟ್ ಇವತ್ತು ತಗೊಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ. ನೀವೆಲ್ಲರೂ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನನಗೆ ಗಾಡಿ ಗಿಫ್ಟ್ ಕೊಟ್ರು. ಇದೇ ಕ್ಯೂರಿಯಾಸಿಟಿ, ಯಾರು ಕೊಡ್ಸಿದ್ದು, ಎಷ್ಟು ಅಮೌಂಟ್ ಆಯ್ತು, ಏನ್ ಕತೆ ಅಂತ ಇದೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ. ಎಲ್ರು ನನ್ನ ತಮ್ಮ ಕೊಡ್ಸಿರೋದು ಅನ್ಕೊಂಡಿದ್ದಾರೆ, ಬಟ್ ಯಾರು ಕೊಡ್ಸಿರೋದು, ಎಷ್ಟು ಅಮೌಂಟ್, ಏನ್ ಕತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಎಷ್ಟೊಂದ್ ಜನ ಗಾಡಿ ತಗೋಬೇಕು ಅನ್ಕೊಂಡಿರ್ತಾರೆ, ಎಷ್ಟು ಅಮೌಂಟ್ ಏನು ಅಂತ ಎಂಕ್ವೈರಿ ಮಾಡಿರಲ್ಲ. ಒಂದ್ ಸಣ್ಣ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟಾಯ್ತು ಅಮೌಂಟ್, ಎಷ್ಟು ಮೈಲೇಜ್ ಕೊಡುತ್ತೆ ಈ ಗಾಡಿ, ಏನ್ ಕತೆ, ಎಷ್ಟು ಅವರ್ ಚಾರ್ಜ್ ಹಾಕ್ಬೇಕು, ಪ್ರತಿಯೊಂದು ಹೇಳ್ತೀನಿ. ನನ್ನ ಬರ್ಡೇ ದಿನನೇ ಅದು ನಾನು ಇಷ್ಟಪಟ್ಟಿದ್ದು ವೈಟ್ ಕಲರ್ ಗಾಡಿನೇ ಕೊಡ್ಸಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇನ್ಸ್ಟಾ ಅಲ್ಲಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಪ್ರತಿಯೊಬ್ರು ತುಂಬಾ ವಿಶ್ ಮಾಡಿದ್ದೀರಾ ನನ್ನ ಬರ್ಡೇಗೆ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಪದ. ತುಂಬಾ ಲವ್ ಕೊಟ್ಟಿದ್ದೀರಾ. ಇಷ್ಟು ಮೆಸೇಜಸ್, ಇಷ್ಟು ವಿಶ್ ನಾನು ಯಾವ ಸತಿನೂ ನೋಡಿರಲಿಲ್ಲ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಮೆಮೊರೇಬಲ್ ಡೇ ಮಾಡಿಕೊಟ್ಟಿದ್ದಕ್ಕೆ ನನಗೆ. ನೋಡಿ ಫ್ರೆಂಡ್ಸ್, ಪೂಜೆ ಮಾಡೋಕ್ಕೆಲ್ಲ ತಯಾರಿ ನಡೀತಾ ಇದೆ ನಮ್ಮ ಗಾಡಿಗೆ. ನನ್ನ ಐರಾವತ ಇದು, ಬಡೂರು ಐರಾವತ. ಏನಂತೀರಾ ಫ್ರೆಂಡ್ಸ್? ಎಲ್ಲರೂ ವಿಶ್ ಮಾಡಿ ಬರ್ಡೇ ಗರ್ಲ್ಗೆ. ಥ್ಯಾಂಕ್ ಯು. ನಿಮ್ಮ ವಿಶಸ್ಗೆಲ್ಲ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್. ನಾನು ನಮ್ಮ ಅಮ್ಮನಿಗಿಂತ ಒಂದು ವರ್ಷ ದೊಡ್ಡೋಳು ಗೊತ್ತಾ ನಿಮ್ಗೆಲ್ರಿಗೂ. ತುಂಬ ಹೆಂಗಾಗ್ತದೆ. ಒಂದಿನ ದೊಡ್ಡೋಳು, ಒಂದಿನ ದೊಡ್ಡೋಳು, ಒಂದು ವರ್ಷ ಒಂದಿನ ದೊಡ್ಡೋಳು. ಬಟ್ ನಾನು ಸುತ್ತಲೂ ಬರ್ಬೇಕಲ್ಲ ಪೂಜೆ ಮಾಡೋಕ್ಕೆ. ಆಫ್ ಮಾಡಿಬಿಡಿ. ಆಫ್ ಆಗಿದೆ ಸ್ವಲ್ಪ ಲೈಟ್ ಆಫ್ ಆಗೋದು, ಸ್ವಲ್ಪ ಲೈಟ್ ಇಲ್ಲ. ಒಂದು ಹೂವು ಹಾಕಕ್ ಬರ್ತಾ ಇಲ್ಲ, ಒಂದು ಹೂವು ಹಾಕಕ್ ಬರ್ತಾ ಇಲ್ಲ ಫ್ರೆಂಡ್ಸ್. ಒದ್ದಾಡ್ತಾನೆ. ನಮ್ಮ ಕಾಲು ಎಳಿದ್ರೆ ಚೆನ್ನಾಗಿ ಎಳಿತಾನೆ.
ದೇವಸ್ಥಾನಕ್ಕಾರ ಚಡ್ಡಿಲ್ ಬರ್ತಾರ ಫ್ರೆಂಡ್ಸ್. ನೋಡಿ ಇವ್ರು ಬಂದಿದ್ದಾರೆ. ಅದು ಪಟಪಟಿ ಚಡ್ಡಿ, ಈ ಚಡ್ಡಿ ಎಲ್ಲ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಜೀನ್ಸ್ ಚಡ್ಡಿ ಹಾಕೊಂಬಿಟ್ಟು ಪಟಪಟ ಚಡ್ಡಿ ಹಾಕೋಬೇಕು. ಹಾಕೋ ಇದೆಲ್ಲ ಮುಗಿಸ್ಕೊಂಡು ಇದಾದ್ಮೇಲೆ ಓರಿಯನ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ನನ್ನ ತಮ್ಮನ್ ಮೂವಿ ರಿಲೀಸ್ ಆಗಿದೆ, ಇಂಟರ್ವಲ್ ಅಂತ. ಹೊಸ ತಂಡ, ಹೊಸ ಪ್ರತಿಭೆಗಳು ಹೊಸ ರೀತಿ ಪ್ರಯತ್ನ ಮಾಡಿದ್ದಾರೆ. ಒಂದೊಳ್ಳೆ ಸಂದೇಶನ ಕಾಮಿಡಿ ಮೂಲಕ ಕೂಡ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಅವರಿಗೆ ಮೂವಿ ನೋಡಿ ಸಪೋರ್ಟ್ ಮಾಡಿ. ಸ್ಟೋರಿ ರೈಟರ್ ಸೂಪರ್ ರೆಸ್ಪಾನ್ಸ್ ಕಾಣ್ತಾ ಇದೆ. ಆದ್ರೆ ಆಡಿಯನ್ಸ್ ಇನ್ನು ತುಂಬಾ ಬರ್ಬೇಕು ನಮ್ಗೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ಚಿತ್ರತಂಡನ ಎಲ್ಲಿದ್ದಾರೆ ಮಾತಾಡಿ. ಸ್ಟೋರಿ ರೈಟಿಂಗ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈಗಾಗಲೇ ಒಂದು ವಾರ ಕಳೆದಿದೆ, 2ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಜೆನ್ಯೂನ್ ಆಗಿ ನಮ್ಮ ಸಿನಿಮಾ ಇಷ್ಟ ಆಗಿದ್ರೆ ಒಂದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ತಲುಪಿಸಿ. ಹಾಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ನಮ್ಮ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ರೈಸ್ ಮಾಡಿ. ಚೆನ್ನಾಗೇ ಹೇಳಬೇಕು ಅಂತಿಲ್ಲ, ನಿಮ್ಗೆ ಏನು ಅನಿಸಿದೆಯೋ ಅದನ್ನು ಸ್ಟೋರಿ ಮತ್ತು ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡಿ. ಅದು ಹೆಂಗೋ ಒಂದಷ್ಟು ಜನಕ್ಕೆ ಆ ವಿಚಾರ ತಲುಪುತ್ತೆ. ಹೊಸ ಆ್ಯಕ್ಟರ್ಸು, ಹೊಸ ಟೀಮು ಒಂದಷ್ಟು ಜನಕ್ಕೆ ಗೊತ್ತಾಗ್ತೀವಿ. ಮುಂದೆ ನಮಗೂ ಕೆಲಸಗಳು ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಚಿತ್ರತಂಡ ಇಲ್ಲೇ ಇದೆ. ಎಲ್ಲರೂ ಒಂದೊಂದು ನಿಮಿಷ ಮಾತಾಡ್ಬಿಡ್ತೀವಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾವು ಒಂದೇ ಒಂದು ಮಾತು ಕರೆದಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಉಪ್ಪೈ ಶೋ ಅಲ್ಲಿ ರೇಟಿಂಗ್ಸ್ ಕೊಡಿ. ಆಮೇಲೆ ನಿಮ್ಗೆ ಏನು ಅನಿಸ್ತೋ ಅದನ್ನ ದಯವಿಟ್ಟು ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಹೇಳಿ. ಈಗೀಗ ಒಂಚೂರು ಇನ್ಕ್ರೀಸ್ ಆಗ್ತಿದೆ, ಅದು ಹಂಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಖಿ ಅಂತ ಹೇಳಿ, ನಾನು ಈ ಸಿನಿಮಾದ ರೈಟರು. ಸಿನಿಮಾ ಒಂದು ಖುಷಿ ವಿಷಯ ಏನಂದ್ರೆ, ಮೊದಲನೇ ವಾರಕ್ಕಿಂತ 2ನೇ ವಾರ ಬುಕಿಂಗ್ಸ್ ತುಂಬಾ ಜಾಸ್ತಿ ಆಗಿದೆ. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸುತ್ತೆ ಇದ್ದವರು. ನೀವೆಲ್ಲರೂ ಟೈಮ್ ಕೊಟ್ಟು ಬಂದು ನಮ್ಮ ಸಿನಿಮಾ ನೋಡಿದ್ದಕ್ಕೆ ಎಲ್ರಿಗೂ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಇನ್ಸ್ಟಾ ಐಡಿಗಳಲ್ಲಿ ಒಂದಷ್ಟು ಬರೀರಿ, ನಮ್ಮನ್ನು ಕೂಡ ಟ್ಯಾಗ್ ಮಾಡಿ. ನಿಮಗೆ ಏನು ಅನಿಸುತ್ತಾ ಸಿನಿಮಾ ಬಗ್ಗೆ ಅದನ್ನೇ ಬರೀರಿ. ನಾವು ಮುಂದೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತೈತೆ ಅನ್ಸುತ್ತೆ ವಾಯ್ಸು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ಶೇರ್ ಮಾಡಿ, ಆದಷ್ಟು ರೀಚ್ ಮಾಡಿಸಿ. ಒಳ್ಳೆ ಸ್ಟೋರಿ ಲೈನು, ಒಳ್ಳೆ ಕಂಟೆಂಟ್ ಇಡಲೇಬೇಕು. ದಯವಿಟ್ಟು ಗೆಲ್ಲಿಸಿ ಅನ್ನೋದು ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಬೈಟ್ಸ್ ಕೊಟ್ಟೋಗಿ ನಿಮ್ಗೆ ಅನ್ಸಿದ ವಿಷಯ ಹೇಳಿ. ದಯವಿಟ್ಟು ನಾವು ಒಂದಷ್ಟು ಕೊಡಿ, ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತೀವಿ. ಸರ್ ನಿಮ್ಮ ಜೊತೆನೇ ಬನ್ನಿ ಸರ್. ನಮ್ಮ ಲೈಫನ್ನು ಪಕ್ಕ ನೀವೇ ತೋರಿಸಿರಿ ಮಿರರ್ ಥರ.
ನೀರೋದು ತಗೊಳ್ಳಿ ನೀರೋದು ಅವ್ರ ಮಾತಾಡೋದು ಮುಂದೆ ಹೀರೋ ನಂಗೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ. ನಾನೇ ಮಾತಾಡಲಿ. ಚೆನ್ನಾಗಿದೆ ಇವ್ರು ಮೂವಿಗೆ ಹೋಗಿ ಸಪೋರ್ಟ್ ಮಾಡೋ ಹತ್ರ ಮಾತಾಡಿ. ಸ್ಟಾರ್ಟ್ ಮಾಡಿ ಅಮ್ಮ, ಸ್ಟಾರ್ಟ್ ಹೇಳಿ. ನಾನು ಇವಾಗ ವಿಡಿಯೋ ಸ್ಟಾರ್ಟ್. ನಿಮ್ಮ ಮೂವಿ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಫ್ರೆಂಡ್ಸ್ಗೆಲ್ಲ ಹೇಳಿ. ಹಾಂ ಹೇಳ್ತೀನಿ. ಒಳ್ಳೆ ಪ್ರಯತ್ನಗಳನ್ನ ಮಾಡಿ ಕನ್ನಡ ಫಿಲ್ಮ್ಗಳನ್ನ ಆದಷ್ಟು ಕನ್ನಡ ಚಿತ್ರಮಂದಿರಗಳಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಇಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಪ್ಲೀಸ್. ನಮಸ್ತೆ. ಇಂಟರ್ವಲ್ ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ನಾನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಹೊಸ ತಂಡಕ್ಕೆ ಕನ್ನಡ ಮೂವಿಗೆ ಥಿಯೇಟ್ರಲ್ಲೇ ಬಂದು ಸಪೋರ್ಟ್ ಮಾಡಿ ಎಲ್ಲರೂ. ನನ್ನ ತಮ್ಮ ಅವನು ಬೆಳೀಲಿ ಬಂದು ಥಿಯೇಟ್ರಲ್ಲಿ ಎಲ್ಲರೂ ಬಂದು ಮೂವಿ ತುಂಬ ಚೆನ್ನಾಗಿದೆ ಬಂದು